ಅದಾದ ಕಾಂಗ್ರೆಸ್ ವಿರುದ್ಧನೂ ಕೂಡ ನಡೆದಂತ ಪ್ರತಿಭಟನೆ ಆಗಿರಲಿಲ್ಲ. ಹಾಗಾಗಿ ಎರಡನೇದಾಗಿ ಪೊಲೀಸ್ನವ್ರಿಗೆ ನಾನು ಹೇಳುವಂತದ್ದು, ನೀವು ಶಾಸಕರು ಪರ್ಸನಲ್ ಆಗಿ ಯಾವ ವಿಚಾರಗಳನ್ನ ಕೂಡ ಪರಿಗಣಿಸಬಾರದು. ಯಾವುದೇ ವ್ಯಕ್ತಿಯನ್ನ ಪರ್ಸನಲ್ ಆಗಿ ನೀವು ಟಾರ್ಗೆಟ್ ಮಾಡುವಂತಹ ಆ ಒಂದು ದುಷ್ಟತನವನ್ನ ದಯವಿಟ್ಟು ಬಿಡಬೇಕು. ಮತ್ತೆ ಪೊಲೀಸ್ನವರು ನಿನ್ನೆ ಏನು ನೀವು ನಮ್ಮ ತಾಲೂಕಿನ ಜನರನ್ನ ಅರೆಸ್ಟ್ ಮಾಡಿದ್ರಿ, ನೀವು ಯೋಚನೆ ಮಾಡಿ, ನಿಮ್ಮ ಪೊಲೀಸ್ ಕ್ವಾರ್ಟರ್ಸ್ಗಳು ಇರುವಂತದ್ದು ನೆಲಮಂಗಲದಲ್ಲ, ಬೆಂಗಳೂರಲ್ಲ, ನೆಲಮಂಗಲದಲ್ಲಿದೆ. ನಾಳೆ ದಿವಸ ನೀವು ಕುಡಿಬೇಕಾಗಿರೋ ನೀರು ಎಲ್ಲಿಂದ ಬಂದದ್ದು? ಇದೇ ವಿಷಯದ ನೀರು ನಿಮ್ಮ ಮಕ್ಕಳು ಕುಡಿಸ್ತೀರಾ? ನಿಮ್ಮ ಮಕ್ಕಳ ಹಲ್ಲುಗಳೆಲ್ಲ ಎಲ್ಲೋ ಕಲರ್ ಆಗ್ಲಾ? ನಿಮ್ಮ ಮಕ್ಕಳು ಮೂಳೆಗಳೆಲ್ಲವೂ ಕೂಡ ಎಲ್ಲ ಮುರಿದೋಗ್ಲಾ? ನಿಮ್ಮ ಮಕ್ಕಳು ಕಿಡ್ನಿ ಲಿವರ್ ಎಲ್ಲವೂ ಕೂಡ ಹಾಳಾಗೋಗ್ಲಾ? ನಿಮ್ಮ ವಯಸ್ಸಾದ ತಾಯಂದಿರಿಲ್ವಾ? ಹೆಂಡತಿರಿಲ್ವಾ? ಅಕ್ಕ ಇಲ್ವಾ? ಅಣ್ಣ ಇಲ್ವಾ? ತಮ್ಮ ಇಲ್ವಾ? ಪೊಲೀಸ್ನವರೇ, ನೀವು ಅರೆಸ್ಟ್ ಮಾಡಿದ್ದು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಯಾರು ಯೋಚನೆ ಮಾಡ್ತಾ ಇದ್ರಲ್ಲ ಅವರನ್ನೇ ಅರೆಸ್ಟ್ ಮಾಡಿದ್ದು. ಮತ್ತೆ ನೀವು ಈಗ BNS, IPC, CRPC BNS ಆಗಿದೆ. ಆ BNS ಕಾಲಂಗಳು ಏನ್ ಹೇಳ್ತವೆ, ಸೆಕ್ಷನ್ಗಳು ಏನ್ ಹೇಳ್ತವೆ, ಅದರ ಅಡಿನಲ್ಲಿ ಕೆಲಸ ಮಾಡಬೇಕೇ ಹೊರತು ನಮ್ಮ ಶಾಸಕರು ಏನ್ ಹೇಳ್ತಾರೆ ಅಂತ ಕೆಲಸ ಮಾಡಬಾರದು. ಅದು ಯೂನಿಫಾರ್ಮ್ಗೆ ಮಾಡುವಂತಹ ಅವಮಾನ. ನಾನು ನಿನ್ನೆ ಮಧ್ಯಾಹ್ನ ಬೆಂಗಳೂರಲ್ಲಿದ್ದೆ. ಲೈವ್ ಇಲ್ಲಿರುವಂತಹ ಡಿಜಿಟಲ್ ಮೀಡಿಯಾಗಳೇ ಇವತ್ತು ನಮ್ಮ ಶಕ್ತಿ. ಲೈವ್ ನೋಡ್ತಾ ಇದ್ದೀನಿ. ಬಸ್ನಿಂದ ಹೆಣ್ಮಕ್ಳನ್ನ ಎಲ್ಲ ಹೇಳ್ದು ಬಿಸಾಕ್ತಾ ಇದ್ದಾರೆ. ಏನು ಪ್ರಾಣಿಗಳು ಅಂತ ಅನ್ಕೊಂಡಿದ್ದೀರಾ? ಮತ್ತೆ ಶಾಸಕರ ಹಿತಕ್ಕೋಸ್ಕರ ನಾನು ಪೊಲೀಸ್ನವ್ರಿಗೊಂದು ಮಾತು ಹೇಳ್ತೀನಿ. ನೀವು ಈ ನೆಲಮಂಗಲದ ಮೇಲೆ ಮಾಡುವಂತಹ ದೌರ್ಜನ್ಯವನ್ನ ಪ್ರತಿಯೊಂದು ಕೂಡ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಶಾಸಕರ ಮೇಲೆ ಎಫೆಕ್ಟ್ ಆಗ್ತದೆ. ನಿನ್ನೆ ನೀವೇನು ಅರೆಸ್ಟ್ ಮಾಡಿಸಿದ್ರಿ, ನೀವೇನು ತುಚ್ಛವಾಗಿ ಮಾತಾಡಿದ್ರಿ, ನೀವೇನು ಬೆದರಿಕೆಗಳನ್ನ ಹಾಕಿದ್ರಿ, ಮತ್ತೆ ಅರೆಸ್ಟ್ ಮಾಡಿದವ್ರನ್ನ ಡೈರೆಕ್ಟ್ ಆಗಿ ಸ್ಟೇಷನ್ ಕರ್ಕೊಂಡು ಹೋಗದೆ ರೋಡ್ ಏನ್ ಸುತ್ತಾಡ್ಸಿದ್ರಲ್ಲ, ಇದ್ರ ಎಲ್ಲದರ ರಿಸಲ್ಟ್ ನಾಳೆ ದಿವಸ ಅನುಭವಿಸೋದು ನಿಮ್ಮ ಶಾಸಕರೇ. ಮತ್ತೆ ನಮ್ಮ ಹಿರಿಯರಾದ ಗೌರವಾನ್ವಿತ ಆಂಜನೇಯ ರೆಡ್ಡಿ ಅವರು ಹೇಳಿದ್ರು, ನೀವು ಕೋರ್ಟ್ಗೆ ಹೋಗ್ತೀರಾ, ಮತ್ತೆ ಯಾವುದೇ ರೀತಿಯ ಕಾನೂನುಬದ್ಧ ಹೋರಾಟ ಮಾಡ್ತೀರಾ, ಮತ್ತೇನ್ ಮಾಡ್ತೀರಾ, ಮಗದೊಂದು ಮಾಡ್ತೀರಾ, ಎಲ್ಲಾ ಮಾಡಿ ಅಂತ. ಎಲ್ಲಾ ಮಾಡೋದು ಆಮೇಲೆ, ನಾವು ನ್ಯಾಯಾಲಯಕ್ಕೆ ಹೋಗೋದು ಆಮೇಲೆ. ಆದ್ರೆ ನಿಮ್ಮ ದಬ್ಬಾಳಿಕೆ ವಿರುದ್ಧ ಈ ವಿಷದ ನೀರನ್ನ ನೆಲಮಂಗಲ ತರ್ತಾ ಕೊಟ್ಟಿದಿರಲ್ಲ, ಇದ್ರ ವಿರುದ್ಧ ನಾಳೆ ನಾವು ಮುಖ್ಯವಾಗಿ ಹೋಗ್ಬೇಕಾಗಿರುವಂತದ್ದು ಜನತಾ ನ್ಯಾಯಾಲಯಕ್ಕೆ. ಜನರ ನ್ಯಾಯಾಲಯ ಇದೆ ಇಲ್ಲಿ. ಯಾವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ವರ್ಷಗಟ್ಟಲೆ ನಡೆಸೋದಲ್ಲ. 2 ವರ್ಷದಲ್ಲಿ ಎಲೆಕ್ಷನ್ ಬರ್ತದೆ. ಜನತಾ ನ್ಯಾಯಾಲಯದಲ್ಲಿ ನಿಮ್ಮ ಒಂದು ಆರೋಪವನ್ನ ಅಪೀಲ್ ಆಗಿ ಇಡ್ತೀವಿ. ಆಗ ಗೊತ್ತಾಗತ್ತೆ. ಇನ್ನೊಂದು ಕಿವಿ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಏನಂತಂದ್ರೆ, ಚೂರು ನೀರು ಕೊಟ್ಟು ನಾನು ಬಾಯಿ ಒಣಗಿ ಹೋಗ್ತದೆ. ಆಗಲೇ ಒಬ್ರು ಮಾತಾಡ್ತಾ ಯಾರು ಹೇಳಿದ್ರು ಅಂತ ಮರ್ತೋಗ್ಬಿಟ್ಟೆ ನಾನು. ಇದು ರಾಜಕೀಯವಾದಂತ ಹೋರಾಟ ಅಲ್ಲ, ಇದು ನಮ್ಮೆಲ್ಲರೂ ಕೂಡ ತಾಲೂಕಿನ ಪರವಾದಂತ ಹೋರಾಟ ಅಂತ. ನಾನು ಒಂದು ಮಾತ್ರ, ಇದು ನನ್ನ ಅಭಿಪ್ರಾಯ, ನೀವು ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾವುದು ರಾಜಕೀಯವಾದಂತ ಹೋರಾಟ ಅಲ್ವೋ ಅದು ಸಕ್ಸಸ್ ಅನ್ನ ಕಾಣಲ್ಲ. ರಾಜಕೀಯ ಹೋರಾಟವೇ ಆಗಬೇಕು. ಈಗ ಶಾಸಕರು ನಮ್ಮ ಮೇಲೆ ಇಂಥ ಒಂದು ದೌರ್ಜನ್ಯವನ್ನ, ವಿಷದ ನೀರನ್ನು ಕುಡಿಸುವಂತಹ ಒಂದು ಹೋರಾಟವನ್ನ ಅಥವಾ ಒಂದು ದಬ್ಬಾಳಿಕೆಯನ್ನು ಏನು ಮಾಡ್ತಾ ಇದಾರಲ್ಲ, ಯಾಕೆ ಮಾಡ್ತಾ ಇದ್ದಾರೆ? ಅವರು ನೆಲಮಂಗಲ ತಾಲೂಕಲ್ಲಿ ಯಾವ್ದಾದ್ರು ಒಂದು ಮಠಾಧಿಪತಿಯಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ? ಯಾವ್ದಾದ್ರು ಒಂದು ಸ್ಕೂಲಿನ ಟೀಚರ್ ಆಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ? ಇಲ್ಲ. ಯಾವ್ದಾದ್ರು ಒಬ್ಬ ರೈತ ಮುಖಂಡನಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರಲ್ಲ? ಇಲ್ಲ. ಅವ್ರ ಕೈಲಿ ರಾಜಕೀಯ ಅಧಿಕಾರ ಇದೆ, ಹಂಗಾಗಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅವರು. ಸೊ ನಾವು ಆ ರಾಜಕೀಯ ಅಧಿಕಾರ ಇರೋ ಕಾರಣಕ್ಕೆ ಅವ್ರೇನ್ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಆ ರಾಜಕೀಯ ಅಧಿಕಾರವನ್ನು ಕಿತ್ತಾಕ್ಬೇಕು ಅಂತಂದ್ರೆ ನಾವು ರಾಜಕೀಯವಾದಂತ ಹೋರಾಟವನ್ನೇ ಮಾಡಬೇಕಾಗ್ತದೆ. ನೀವು ಯಾವಾಗ ನೋಡಿ ಸರ್, ನಾವು ಬಿಜೆಪಿಯವರು, ನಾವು ಕಾಂಗ್ರೆಸ್ನವರು, ನಾವು ಜೆಡಿಎಸ್ನವರು ಇಲ್ಲಿದ್ದೀವಿ, ಕಾಂಗ್ರೆಸ್ನವರು ಇಲ್ಲಿದ್ದೀವಿ, ನೀರಾವರಿಗೆ ಮಾತ್ರ ನಾವು ಸೀಮಿತ. ನಾಳೆ ಚುನಾವಣೆ ಬಂದಾಗ ಮತ್ತೆ ನಿಮ್ ಪರವಾಗಿದ್ದೀವಿ ಅಂತ ನೀವೇನಾದ್ರು ಹೇಳಿದ್ರೆ ಈ ವಿಷದ ನೀರನ್ನ ಹರಿಸೋದನ್ನ ಅವರು ನಿಲ್ಸಲ್ಲ. ಅವ್ರಿಗೊಂದು ಗ್ಯಾರಂಟಿ ಆಗುತ್ತೆ, ಚುನಾವಣೆ ಬಂದಾಗ ನಮ್ಮ ಜೊತೆಗೆ ಇರ್ತಾರಂತೆ, ಇದು ಸುಮ್ಮನೆ ಹೋರಾಟ ಮಾಡ್ತಾರೆ ಅಂತ. ಈ ನೀರಿನ ಪ್ರಶ್ನೆ ನಮ್ಮ ಜೀವನ್ಮರಣದ ಪ್ರಶ್ನೆ. ನಮ್ಮ ಜೀವನ್ಮರಣದ ಪ್ರಶ್ನೆಯನ್ನ ಬದಿಗಿಟ್ಬಿಟ್ಟು ಚುನಾವಣೆ ಬಂದಾಗ ನಿಮ್ ಜೊತೆಗಿರ್ತೀವಿ ಅಂತ ನೀವು ಆಶ್ವಾಸನೆ ಕೊಟ್ರೆ ಅವ್ರು ತಮ್ಮ ತಪ್ಪನ್ನು ತಿದ್ಕೊಳ್ಳಲ್ಲ. ನೀವ್ ಹೇಳಿ, ಎಸ್ ನಾನೊಬ್ಬ ಕಾಂಗ್ರೆಸ್ ಮನ್,
ಹೌದು, ನಾನು ಕಾಂಗ್ರೆಸ್ ಅಲ್ಲಿ ದುಡ್ದಿದ್ದೀನಿ, ಪದಾಧಿಕಾರಿ ಇದ್ದೀನಿ. ಆದರೆ ನನ್ನ ತಾಲೂಕಿನ ಜನರ ಹಿತ ನನಗೆ ಮುಖ್ಯ. ನೀವು ಅದನ್ನ ನನಗೆ ಕೇಳದೆ ಹೋದ್ರೆ, ನನ್ನ ಮಾತನ್ನು ನಡೆಸ್ಕೊಡದೆ ಹೋದ್ರೆ, ಈ ವಿಷದ ನೀರನ್ನ ತರದೆ ಹೋದ್ರೆ, ನಾನು ಕಾಂಗ್ರೆಸ್ನವನೇ ಆಗಿದ್ರು ಕೂಡ ಮುಂದಿನ ಚುನಾವಣೆಯಲ್ಲಿ ನಿಮ್ ಜೊತೆ ಬರಲ್ಲಣ್ಣ ಹೇಳ್ಬಿಡಿ. ಹಂಗ ಹೇಳಿದಾಗ ಮಾತ್ರನೇ ಅವ್ರಿಗೆ ಅರಿವು ಬರೋದು, ಜಾಗೃತಿ ಬರೋದು. ನೀವು ಯಾವಾಗ ಒಬ್ಬ ಮನುಷ್ಯನ ಅಧಿಕಾರನ ಕಿತ್ಕತ್ತೀನಿ ಅಂತ ಹೇಳ್ತೀರಿ, ಅವಾಗ ಜಾಗೃತನಾಗ್ತಾನೆ ಹೊರತು ಸುಮ್ನೆ ನಮ್ದು ಸಾಂಕೇತಿಕವಾದಂತ ಹೋರಾಟ, ಸಾತ್ವಿಕವಾದಂತ ಸಿಟ್ಟು, ನಮ್ದು ಏನೋ ಸೈದ್ಧಾಂತಿಕವಾದಂತ ಹೋರಾಟ, ನಾಳೆ ದಿವಸ ರಾಜಕಾರಣವನ್ನ ಇದಕ್ಕೆ ಮಿಕ್ಸ್ ಮಾಡಲ್ಲ ಅಂದ್ರೆ ಸಾಧ್ಯ ಇಲ್ಲ. ನಮಗೆ ನ್ಯಾಯ ಕೊಡದೆ ಹೋದ್ರೆ ನೀವಿಲ್ಲಿ ಶಾಸಕರಾಗಿ ಉಳಿಯೋಕೆ ಸಾಧ್ಯ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ರೆ ಮಾತ್ರ ಅವರು ನಮ್ಮ ಮಾತನ್ನ ಕೇಳೋದಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ಒಟ್ಟು ಹೋರಾಟವನ್ನ ನಾವು ಒಂದು ರಾಜಕೀಯ ಹೋರಾಟವಾಗಿ ಕೂಡ ಕಟ್ಟಬೇಕಾದ ಪಕ್ಷ ಅಂತಲ್ಲ. ರಾಜಕೀಯ ಹೋರಾಟ ಅಂತಂದ್ರೆ ನಿಮ್ಮ ಅವರನ್ನ ಕಿತ್ತಾಕ ಹೋರಾಟ. ಯಾರನ್ನ ತರಬೇಕು ಬಿಡಬೇಕು ಅವ್ರವ್ರ ಪಾರ್ಟಿಗಳು ಆಮೇಲೆ ನಾಳೆ ನೋಡ್ಕೋತವೆ. ಬಟ್ ನಮಗೆ ಅನ್ಯಾಯ ಮಾಡಿದವ್ರು ಮಾತ್ರ. ಇದಕ್ಕೊಂದು ಎಕ್ಸಾಂಪಲ್ ನಿಮ್ಗೆ ಪುಲ್ಕೇಶಿ ನಗರ ಕೊಡ್ತೀನಿ ನಾನು. ಯಾಕಂದ್ರೆ ಕಳೆದ ಸಾರಿ ನಾನು ಅಲ್ಲಿ ಕಂಟೆಸ್ಟ್ ಮಾಡಿದ್ದೆ. ಅಲ್ಲಿನ ಎಲ್ಲ ನಾಗರಿಕರು ತೀರ್ಮಾನ ಮಾಡಿದ್ರು ಅಲ್ಲಿನ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಬಾರ್ದು ಅಂತ. ಅವರೆಲ್ಲರ ಒತ್ತಾಯದಿಂದ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ. ಪಕ್ಷ ಯಾವ್ದನ್ನ ಎತ್ಕೊಳ್ಳಿ, ಆ ಇಡೀ ನಾಗರಿಕ ಸಮಾಜ ಒತ್ತಾಯ ಮಾಡಿದಕ್ಕೆ ರಾಜಕೀಯ ಅಧಿಕಾರ ಕಳ್ಕೊಂಡ್ರು. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಡೀ ತಾಲೂಕ್ ಬಂದ್ ಮಾಡಬೇಕು. ಈ ತರದ ದುಷ್ಟ ಯೋಚನೆಯನ್ನು ಇಟ್ಕೊಂಡ್ ಬಂದವರಿಗೆ, ನಮಗೆ ವಿಷದ ನೀರನ್ನು ಕೊಟ್ಟವರಿಗೆ ನೀವು ಟಿಕೆಟ್ ಕೊಡ್ಕೂಡ್ದು, ನಾವು ಗೆಲ್ಸೋದಿಲ್ಲ ಅನ್ನುವಂತಹ ಹೋರಾಟವನ್ನು ಕೂಡ ನಾವು ಮಾಡಲೇಬೇಕು ಅನ್ನುವಂಥದ್ದನ್ನ ತಮ್ಮ ಮುಂದೆ ಹೇಳ್ತಾ ನನ್ನ ಮಾತು ವಿರಾಮ ಆಗ್ತಾ ಇದೀನಿ.